The third term of a geometric sequence is 15 and the fifth term is 375. Then the first term A and common ratio R. What should we find? We should find the common ratio and the first term. ಯಾರಾದರೂ ಟ್ರೈ ಮಾಡ್ತೀರಾ? ಅಲ್ಲೇನು ಆನ್ಸರ್? ವೆರಿ ಗುಡ್. ಪ್ಲಸ್ ಆರ್ ಮೈನಸ್ 5 ಕರೆಕ್ಟ್. ಆರ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 5 ಕರೆಕ್ಟ್. ಯಾರು ಇದು? ಸ್ವಾತಿ ಅವರು ಆನ್ಸರ್ ಮಾಡಿದ್ದಾರೆ, ಪೂರ್ಣಿಮಾ ಅವರು ಆನ್ಸರ್ ಮಾಡಿದ್ದಾರೆ. ಎ ವ್ಯಾಲ್ಯೂ ಏನು ಬರುತ್ತೆ? ಯು ಆರ್ ರೈಟ್, ಪ್ಲಸ್ ಆರ್ ಮೈನಸ್ 5 ಬರುತ್ತೆ. ಎ ವ್ಯಾಲ್ಯೂ ಏನು ಬರುತ್ತೆ? ಸಂಪ್ರೀತ ಅಲ್ವಾ ಆನ್ಸರ್ ಮಾಡಿರೋದು? ಹಾಂ ಕರೆಕ್ಟ್. ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ, ವೆರಿ ಗುಡ್. ಎ ಈಕ್ವಲ್ ಟು 3/5 ಕರೆಕ್ಟ್. ಎ ಈಕ್ವಲ್ ಟು 3/5 ಆ್ಯಂಡ್ ಆರ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 5 ಬರುತ್ತೆ, ಕರೆಕ್ಟ್. ಇದಕ್ಕೆ ಶಾರ್ಟ್ಕಟ್ ಮೆಥಡ್ ಏನು ಮಾಡ್ಬೋದು ಅಂದರೆ, ನೋಡಿ ನಮ್ಗೇನು ಕೊಟ್ಟಿದ್ದಾರೆ? T3 ಕೊಟ್ಟಿದ್ದಾರೆ. T3 ಅಂದ್ರೆ ಏನು? ಇಸ್ ಎ ಆರ್ ಸ್ಕ್ವೇರ್. ದಿಸ್ ಈಸ್ ಈಕ್ವಲ್ ಟು 15 ಅಲ್ವಾ? ಆ್ಯಂಡ್ ದೆನ್ T5 ಕೊಟ್ಟಿದ್ದಾರೆ. T5 ಈಕ್ವಲ್ ಟು ಎ ಆರ್ ಪವರ್ 4. ದಿಸ್ ಈಸ್ ಈಕ್ವಲ್ ಟು 375. ಸೊ ನಮಗೆ ಆರ್ ಫೈಂಡ್ ಮಾಡಬೇಕಂದ್ರೆ ನೋಡಿ, ಇದಕ್ಕೆ ಆರ್ ಸ್ಕ್ವೇರ್ ಡಿಫ್ರೆನ್ಸ್ ಇದೆ ಅಲ್ವಾ? ಸೊ ನಾವು ಡಿವೈಡ್ ಮಾಡಿದಾಗ ನಮಗೆ ಈ ಟರ್ಮ್ T5/T3 ಮಾಡಿದಾಗ ನಮ್ಗೇನು ಸಿಗುತ್ತೆ? ಆರ್ ಸಿಗುತ್ತೆ. ವಾಟ್ ವಿಲ್ ಬಿ ಆರ್ ಸ್ಕ್ವೇರ್? 375/15 ಅಂದರೆ ಆರ್ ಸ್ಕ್ವೇರ್ ವಿಲ್ ಬಿ 25 ಅಲ್ವಾ? ಸೊ ಆರ್ ವ್ಯಾಲ್ಯೂ +5 ಆದರೂ ಇರ್ಬೋದು, -5 ಆದರೂ ಇರ್ಬೋದು. ಆಮೇಲೆ ನೆಕ್ಸ್ಟ್, ಈಗ ಆರ್ ವ್ಯಾಲ್ಯೂ ಏನೋ ಪ್ಲಸ್ ಆರ್ -5 ಗೊತ್ತಾಯ್ತು. +5 ಆದರೂ ತಗೊಳ್ಳೋಣ, -5. ಎ ವ್ಯಾಲ್ಯೂಗೆ ನೀವು ಸಾಲ್ವ್ ಮಾಡ್ತಾ ಕೂತ್ಕೋಬಾರ್ದು. ಇಲ್ಲೇ ಚಾಯ್ಸ್ ಇದೆಯಲ್ಲ, ಇಲ್ಲಿ ಎ ಈಕ್ವಲ್ ಟು -3 ಅಪ್ಲೈ ಮಾಡಿ. T3 ಈಕ್ವಲ್ ಟು ಏನು? ಎ ಆರ್ ಸ್ಕ್ವೇರ್. ಸೊ ವೆದರ್ ಇಟ್ ಈಸ್ +5 ಆರ್ -5, ಆರ್ ಸ್ಕ್ವೇರ್ ವಿಲ್ ಬಿ 25 ಅಲ್ವಾ? ದಿಸ್ ಇಸ್ ಫಿಕ್ಸೆಡ್. ಸೊ T3ಗೆ ಏನಾಗುತ್ತೆ? ಎ ಆರ್ ಸ್ಕ್ವೇರ್ ಈಕ್ವಲ್ ಟು 15. ನಮಗೆ 15 ಬರಬೇಕು ಅಲ್ವಾ? ಆರ್ ಸ್ಕ್ವೇರ್ ಈಕ್ವಲ್ ಟು ಏನು? ವಾಟ್ ಈಸ್ ಆರ್ ಸ್ಕ್ವೇರ್? 25. ಈಗ ನೋಡಿ, ಎ ಈಕ್ವಲ್ ಟು -3/5 ಹಾಕೊಂಡ್ರೆ ಇದು ಸ್ಯಾಟಿಸ್ಫೈ ಆಗುತ್ತಾ? ಆಗಲ್ಲ. ಯಾಕಂದ್ರೆ ನಮಗೆ ಮೈನಸ್ ಸೈನ್ ಬರುತ್ತೆ. -3/5 × 25. ಇಲ್ಲಿ ಮೈನಸ್ ಸೈನ್ ಇರೋದ್ರಿಂದ ಎ ಕೆನಾಟ್ ಬಿ ನೆಗೆಟಿವ್. This choice will be eliminated. Next, a equal to 3/5 ಹಾಕೊಳ್ಳೋಣ. a equal to 3/5. ಇದಕ್ಕೆ ಏನು ಡಿಫ್ರೆನ್ಸ್ ಅಂದ್ರೆ, ದ ನೆಗೆಟಿವ್ ಸೈನ್ ಎಲಿಮಿನೇಟೆಡ್. a equal to 3/5ಗೆ T3 ನಮಗೆ 15 ಆನ್ಸರ್ ಬರುತ್ತೆ. ಅಥವಾ T5 ನೀವು ಫೈಂಡ್ ಮಾಡಿದ್ರು 375 ಬರುತ್ತೆ. ದೇರ್ಫೋರ್ ಆಪ್ಷನ್ ಬಿ ಈಸ್ ಕರೆಕ್ಟ್. ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತಿದ್ದೀರಾ, ವೆರಿ ಗುಡ್. We'll go with the next problem. The sum of the integers from 1 to 100 which are divisible by 2 or 5. How do we find this? ಹೇಗೆ ಮಾಡೋಣ ಇದನ್ನ? ಎರಡು ಭಾಗ ಮಾಡ್ಕೊಳ್ಳೋಣ. ಯಾರಾದ್ರೂ ಆನ್ಸರ್ ಮಾಡಿದ್ದೀರಾ? ಓಕೆ, ನೋಡಿ, ಸೆಟ್ ಆಫ್ ಇಂಟೀಜರ್ಸ್ ಫ್ರಮ್ 1 to 100 ಡಿವಿಸಿಬಲ್ ಬೈ 2 ಅಂದ್ರೆ ಹೇಗಿರುತ್ತೆ? ಡಿವಿಸಿಬಲ್ ಬೈ 2 ಇದ್ರೆ ನಮಗೆ ಸೆಟ್ ಹೇಗಿರುತ್ತೆ? 2, 4, 6, 8 so on up to what? Up to 100 ಅಲ್ವಾ? ಇದರ ಸಮ್ಮೇಷನ್ ಫೈಂಡ್ ಮಾಡ್ಬೇಕು ನಾವು ಅಲ್ವಾ? 2 + 4 + 6 + 8 + so on up to 100. ಇದನ್ನ ನಾವು 2 ಕಾಮನ್ ತಗೊಂಡು n × n + 1/2 ಅಪ್ಲೈ ಮಾಡ್ಬೋದು. ಆರ್ ಡೈರೆಕ್ಟ್ ಸ್ಟ್ರೇಟ್ ಅವೇ SN ಫಾರ್ಮುಲಾ ಅಪ್ಲೈ ಮಾಡಿದ್ರೆ
ಎನ್ ಬೈ ಟು ಅಂದ್ರೆ ಎನ್ ಎಷ್ಟು ಟರ್ಮ್ಸ್ ಇದೆ ಇಲ್ಲಿ, ದೇರ್ ಆರ್ 50 ಟರ್ಮ್ಸ್. ನಿಮ್ಗೆ ಗೊತ್ತಾಗುತ್ತೆ 50 ಟರ್ಮ್ಸ್ ಇದೆ ಅಂತ. ಸೊ ದಿಸ್ ವಿಲ್ ಬಿ ಎನ್ ಬೈ ಟು ಇಂಟು 2a 2 ಇಂಟು 2 ಪ್ಲಸ್ n ಮೈನಸ್ 1, n ಅಂದ್ರೆ 50 ಮೈನಸ್ 1 ಇಂಟು 2. ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಏನು ಬರುತ್ತೆ, 50/2 ಇಂಟು 2 ಕಾಮನ್ ಇದೆ ತಗೋಬಹುದು ಅಲ್ವಾ. 2 ಕಾಮನ್ ತಗೊಂಡಾಗ ದಿಸ್ ವಿಲ್ ಬಿ 2 ಮೈನಸ್ 1 ಬರುತ್ತೆ ಇಲ್ಲಿ, ಅಂದ್ರೆ ದಿಸ್ ವಿಲ್ ಬಿ 50 ಪ್ಲಸ್ 1 ವಿಚ್ ವಿಲ್ ಬಿ 51. ಇದ್ರ ಸೊ ದಿಸ್ ವಿಲ್ ಬಿ 50 ಇಂಟು 51, 50 ಇಂಟು 51. 50 ಇಂಟು 51 ಹೇಗೆ ಬರ್ಕೋಬಹುದು, 100/2 ಇಂಟು 51 ಅಂದ್ರೆ 5100 ಡಿವೈಡ್ ಬೈ 2, 2550 ಅಲ್ವಾ. ಸೊ ನಮಗೆ ಈ ಸಮ್ಮೇಷನ್ 2550 ಬಂತು. ನೆಕ್ಸ್ಟ್ ಡಿವಿಸಿಬಲ್ ಬೈ 5. ಡಿವಿಸಿಬಲ್ ಬೈ 5 ಅಂದ್ರೆ ಏನ್ ಮಾಡ್ತೀವಿ, ಯಾವ ಟರ್ಮ್ಸ್ ತಗೊಂತೀವಿ, 5 ಬರುತ್ತೆ. ಇವನ್ 10 ಇಸ್ ಡಿವಿಸಿಬಲ್ ಬೈ 5 ಅಲ್ವಾ, ಆದ್ರೆ 10 ನಾವು ಆಲ್ರೆಡಿ ಇಲ್ಲಿ ಕನ್ಸಿಡರ್ ಮಾಡಿದೀವಿ, ಆದ್ರಿಂದ ವಿಲ್ ನಾಟ್ ಟೇಕ್ 5, 15, 25 ಅಂಡ್ ಸೋ ಆನ್ ಅಪ್ ಟು ಎಲ್ಲಿವರೆಗೂ, ಅಪ್ ಟು 95 ಅಲ್ವಾ. ಈ ನಂಬರ್ಸ್ ಮಾತ್ರ ವಿತಿನ್ 1 to 100 ರೇಂಜ್ ಅಲ್ಲಿ ದಿಸ್ ನಂಬರ್ಸ್ ವಿಲ್ ಬಿ ಡಿವಿಸಿಬಲ್ ಬೈ 5. ಸೊ ಇದರ ಸಮ್ಮೇಷನ್ ಹೇಗೆ ಫೈಂಡ್ ಮಾಡ್ತೀವಿ ಅಂದ್ರೆ, how do you find this, 5 plus 15 plus 25 plus so on up to 95. ಇದು ಕೂಡ 5 ಕಾಮನ್ ತಗೊಂಡು ಎಲ್ಲ ಮಾಡ್ಬೋದು, ಬಟ್ ಇನ್ಸ್ಟೆಡ್ ಆಫ್ ದಿಸ್ ಡೈರೆಕ್ಟ್ SN ಫಾರ್ಮುಲಾ ಅಪ್ಲೈ ಮಾಡ್ಬಿಡಿ. ಸೊ n ವ್ಯಾಲ್ಯೂ ಹೇಗೆ ಫೈಂಡ್ ಮಾಡ್ತೀವಿ ನೋಡಿ, ಲಾಸ್ಟ್ ಟರ್ಮ್ ನೋಡಿ 95 ಇದೆ ಅಲ್ವಾ. ಸೊ ಇಲ್ಲಿ ವಿಲ್ ಡಿವೈಡ್ ದಿಸ್ ಬೈ 5, ಟೋಟಲಿ ಎಷ್ಟಿರುತ್ತೆ, 19 ಟರ್ಮ್ಸ್ ಇದೆ ಅಲ್ವಾ. So what do we do, n is equal to 19, 19/2 into n/2 into 2a 2 into 5 plus n is to 19 minus 1 into, what is the common difference, d is 10 alva. So in common ide 2 is common here, 2 common ತಗೊಳ್ಳೋಣ. 19/2 into 2 into 5 plus 19 minus 1 is 18, 18 5s are 90. So 2 cancel ಆಗುತ್ತೆ, this will be 19 into this will be 95. ಅಥವಾ ನಾವು ಇನ್ನೊಂದು ಮೆಥಡ್ ಇಷ್ಟೊಂದೆಲ್ಲ ಮಾಡೋ ಬದಲು ವಿ ಕ್ಯಾನ್ ಡೂ ಡೈರೆಕ್ಟ್ಲಿ. ಇವಾಗ ನೋಡಿ ಫಸ್ಟ್ ಟರ್ಮ್ ಇದೆ, ಲಾಸ್ಟ್ ಟರ್ಮ್ ಇದೆಯಲ್ವಾ, ಬೇರೆ ಇನ್ನೊಂದು ಎಕ್ಸ್ಪ್ರೆಷನ್ ನಮ್ಗೆ ಏನ್ ಗೊತ್ತಿದೆ, 2a plus n minus 1 into d ಮಾಡೋ ಬದಲು ಯು ಕ್ಯಾನ್ ಡೈರೆಕ್ಟ್ಲಿ ಡೂ ದಿಸ್. ಈ ಸ್ಟೆಪ್ಸ್ ಎಲ್ಲ ಬೇಕಾಗಿಲ್ಲ. ಇನ್ನ ಶಾರ್ಟ್ ಕಟ್ ಮೆಥಡ್ ಏನಂದ್ರೆ, ನಮ್ಗೆ ಏನ್ ಗೊತ್ತಿದೆ 19/2 ಅಂತ. ಫಸ್ಟ್ ಟರ್ಮ್ ಏನು, a plus nth ಟರ್ಮ್, ಲಾಸ್ಟ್ ಟರ್ಮ್ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬೋದು ನೀವು. ಇಲ್ಲಿ ಕೂಡ ಅದನ್ನೇ ಅಪ್ಲೈ ಮಾಡ್ಬೋದು. ಸಿ ಇಲ್ಲಿನೂ ನಾವು ಅಪ್ಲೈ ಮಾಡಿದ್ರೆ the value remains unaltered. ಇಲ್ಲಿ 2a plus n minus 1 into d ಮಾಡಬಹುದು. ಇಲ್ಲಿ ನೋಡಿ 50/2 into first term is 2, second term ಏನಿದೆ, last term is 100. So this will be 50/2 into 102 ಅಲ್ವಾ. ಫಸ್ಟ್ ಟರ್ಮ್ ಪ್ಲಸ್ ಲಾಸ್ಟ್ ಟರ್ಮ್. ನಮಗೆ SN ಎರಡು ಫಾರ್ಮ್ ಇದೆ. SN equal to n/2 into 2a plus n minus 1 into d ಒಂದು ಫಾರ್ಮ್ ಆದ್ರೆ, ಇದನ್ನೇ a plus n minus 1 into d, that is nothing but
first term a plus and the last term or the nth term. So ಅದನ್ನ ನಾವು ಇಲ್ಲಿ ಅಪ್ಲೈ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್ ಡೈರೆಕ್ಟ್ಲಿ 19/2 into 100. So this will be 950 alva. Therefore the sum of the integers from 1 to 100 which are divisible by 2 or 5 is 2550 plus 950. 2550 plus 950 ಏನು ಬರುತ್ತೆ ನಮಗೆ? What will we get? 3500. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. 3050 ಅಲ್ಲ, 3050 ಎಲ್ಲೋ ಕ್ಯಾಲ್ಕುಲೇಷನ್ ಎರರ್ ಮಾಡಿರ್ತೀರಾ, ಇಲ್ಲ ಸಿಂಪ್ಲಿಫಿಕೇಶನ್ ಅಲ್ಲಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಗೌರೀಶ್ ಅವರ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದಕ್ಕೆ ಆನ್ಸರ್ ಹೇಳ್ತೀರಾ? ದ ಆಂಗಲ್ಸ್ ಆಫ್ ದ ಟ್ರಯಾಂಗಲ್ ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ and the smallest angle is 30 degrees. Then the triangle is right angle triangle, isosceles, equilateral and scalene. ಹೇಳ್ತೀರಾ ಯಾರಾದ್ರೂ? ರೈಟ್ ಆಂಗಲ್ ಟ್ರಯಾಂಗಲ್, ಕರೆಕ್ಟ್, ವೆರಿ ಗುಡ್. ಗೆಸ್ಸಿಂಗ್ ಮಾಡಬಾರ್ದು. ಆಂಗಲ್ಸ್ ಆಫ್ ದ ಟ್ರಯಾಂಗಲ್, ಸಪೋಸ್ a plus d, a plus 2d ಅಂತ ತಗೊಂಡ್ರೆ ವಾಟ್ ವಿಲ್ ಬಿ ದ ಸಮ್ ಆಫ್ ದ ಆಂಗಲ್ಸ್ ಆಫ್ ದ ಟ್ರಯಾಂಗಲ್ ಏನಿರುತ್ತೆ ನಮಗೆ? ಸಮ್ ಆಫ್ ದ ಟ್ರಯಾಂಗಲ್ಸ್ ನಮ್ಗೆ ಏನಿರುತ್ತೆ? 180 ಡಿಗ್ರೀಸ್ ಅಲ್ವಾ? ಸೊ ಇಲ್ಲಿ ನಮಗೆ 3a plus 3d equal to 180. ಸೊ ಆಮೇಲೆ ದ ಸ್ಮಾಲೆಸ್ಟ್ ಆಂಗಲ್ ಇಸ್ 30 ಡಿಗ್ರೀಸ್ ಅವ್ರು ಕೊಟ್ಟಿದ್ದಾರೆ, ಅಂದ್ರೆ ಎ ವ್ಯಾಲ್ಯೂ ಅವರು 30 ಅಂತ ಕೊಟ್ಟಿದ್ದಾರೆ. 3 into 30 plus 3d equal to 180 degrees. 3 ಕಾಮನ್ ಇದೆ, ಸೊ ನಾವು ಡಿವೈಡ್ ಬೈ 3 ಥ್ರೂಔಟ್ ಮಾಡಿದ್ರೆ ನಮ್ಗೆ ಈ ಸ್ಟೆಪ್ಪೇ ಬೇಕಾಗಿಲ್ಲ. ಇಲ್ಲೇ ನಾವು ಡಿವೈಡ್ ಬೈ 3 ಏನು ಬರುತ್ತೆ? ವಿಲ್ ಗೆಟ್ a plus d ಅಲ್ವಾ? ನಾವು ಅಲ್ಟಿಮೇಟ್ಲಿ ವಿ ಹ್ಯಾವ್ ಟು ಫೈಂಡ್ a plus d and a plus 2d. ಇಲ್ಲೇ ನಮಗೆ ಡಿವೈಡ್ ಬೈ 3 ಮಾಡಿದ್ರೆ a plus d will be equal to how much? 60 degrees. ಅಂದ್ರೆ a 30 degrees ಆಗಿದ್ರೆ a is 30 degrees, a plus d 60 degrees. Then obviously 60 plus 30 ಅಂದ್ರೆ this has to be 90 degrees. 90 degrees ಇರೋದ್ರಿಂದ this will be right angle triangle. Very good. ವೆರಿ ಗುಡ್. ತುಂಬ ಜನ ಆನ್ಸರ್ ಮಾಡಿದ್ದೀರಾ? ಎಸ್, ಆನ್ಸರ್ ಇಸ್ ಎ. ಓಕೆ, if the pth term of an AP is Q and the qth term is P, then the rth term is, how do you find this? TP ಅಲ್ವಾ? TP equal to A plus P minus 1 into D. This is equal to Q. 1 ಅಂತ ತಗೊಳ್ತೀನಿ ಇದನ್ನು. Similarly, TQ equal to A plus Q minus 1 into D. This is equal to P. ಇದನ್ನ 2 ಅಂತ ತಗೊಳ್ಳೋಣ. ನಾವು ನಮಗೆ ವಾಟ್ ಶುಡ್ ಬಿ ಫೈಂಡ್? 2 minus 1 ಮಾಡೋದು. 2 minus 1 ಆದರೂ ಮಾಡ್ಬೋದು, 1 minus 2 ಆದರೂ ಮಾಡ್ಬೋದು. ನಮ್ಗೇನು ಎ ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಇಲ್ಲಿ ಎನ ಎಲಿಮಿನೇಟ್ ಮಾಡ್ತೀವಿ. ವಾಟ್ ವಿಲ್ ಗೆಟ್? Q minus 1 minus P minus 1 into D equal to P minus Q ಬರುತ್ತೆ ಅಲ್ವಾ? ಇಲ್ಲಿ ನಾವು ಇದನ್ನ ಸ್ಪ್ಲಿಟ್ ಮಾಡಿ ಇದನ್ನ ಸಾಲ್ವ್ ಮಾಡಿದಾಗ ವಾಟ್ ವಿಲ್ ಗೆಟ್ ಮಾಡೋಣ. Q minus 1 minus P plus 1 plus 1 minus 1 ಕ್ಯಾನ್ಸಲ್ ಆಗುತ್ತೆ into D equal to P minus Q ಅಲ್ವಾ? ಇಲ್ಲಿ ನಮ್ಗೇನಿದೆ? ಇಲ್ಲಿ Q minus P ಇದೆ. Q minus P.
ಇಲ್ಲಿ p ಮೈನಸ್ ಕ್ಯೂ ಇದೆ. ಸೊ ದೇರ್ ಫಾರ್ ಡಿ ಏನ್ ಬರುತ್ತೆ ನಮಗೆ, ಡಿ ವಿಲ್ ಬಿ ಈಕ್ವಲ್ ಟು -1. ಈ ಸ್ಟೆಪ್ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಫಸ್ಟ್ ಟಿ ಪಿ ಅಂಡ್ ಟಿ ಕ್ಯೂ ನಾವು ತಗೊಂಡಿದ್ದೀವಿ nth ಟರ್ಮ್ ಫಾರ್ಮಲ್ ತಗೊಂಡು, ಅಂಡ್ ಇಟ್ ಈಸ್ ಗಿವನ್ ದಟ್ ಟಿ ಪಿ ಈಕ್ವಲ್ ಟು ಕ್ಯೂ ಅಂಡ್ ಟಿ ಕ್ಯೂ ಈಕ್ವಲ್ ಟು ಪಿ. ನೆಕ್ಸ್ಟ್ ವಿ ಆರ್ ಸಬ್ಟ್ರಾಕ್ಟಿಂಗ್ 2 from 1. ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಕ್ಯೂ -1 ಮೈನಸ್ ಪಿ -1 ಬರುತ್ತೆ, ಪಿ -1 ಬರುತ್ತೆ. ದಿಸ್ ವಿಲ್ ಬಿ ಈಕ್ವಲ್ ಟು ಪಿ ಮೈನಸ್ ಕ್ಯೂ. ಇಲ್ಲಿ ಸಾಲ್ವ್ ಮಾಡಿದಾಗ -1 +1 ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ಕ್ಯೂ ಮೈನಸ್ ಪಿ ರಿಮೈನ್ ಆಗುತ್ತೆ. ಕ್ಯೂ ಮೈನಸ್ ಪಿ, ಪಿ ಮೈನಸ್ ಕ್ಯೂ ಎರಡು ಪಿ ಮೈನಸ್ ಕ್ಯೂ ಡಿವೈಡ್ ಮಾಡಿದಾಗ ವಿಲ್ ಗೆಟ್ ಡಿ ಈಕ್ವಲ್ ಟು -1. ದೇರ್ ಫೋರ್ ಟಿ ಆರ್ ಅಂದ್ರೆ ಟಿ ಆರ್ ಈಕ್ವಲ್ ಟು ಎ ಪ್ಲಸ್ n -1 ಇಂಟು ಡಿ. ಎನ್ ಬರ್ಕೋಬೇಕಾ ಆರ್ ಬರ್ಕೋಬೇಕಾ ಇಲ್ಲಿ? ಸೊ ದಿಸ್ ಶುಡ್ ಬಿ ಆರ್ ಅಲ್ವಾ. ಎ ನಮ್ಗೆ ಏನ್ ಸಿಕ್ಕಿದೆ, ವಾಟ್ ಈಸ್ ಎ? ಸೊ ನಮ್ಗೆ ಇಲ್ಲಿ ಡಿ ಸಿಕ್ಕಿದೆ. ಡಿ ಎಷ್ಟು ಬಂದಿದೆ? -1 ಬಂದಿದೆ. ಸೊ ವಿಲ್ ಗೆಟ್ ದಿಸ್ ಆಸ್ ಪಿ ಪ್ಲಸ್ ಇಲ್ಲಿ ನಮಗೆ ಡಿ -1 ಬಂದಿರೋದ್ರಿಂದ ಇಲ್ಲಿ ನಮಗೆ ಎ ಈಸಿಯಾಗಿ ಹೇಳ್ಬೋದು. ಯೂಸಿಂಗ್ ಇನ್ ಟರ್ಮ್ಸ್ ಆಫ್ ಕ್ಯೂ ಆದ್ರೂ ಹೇಳ್ಬೋದು, ಇನ್ ಟರ್ಮ್ಸ್ ಆಫ್ ಪಿ ಆದ್ರೂ ಹೇಳ್ಬೋದು. ಯು ಕ್ಯಾನ್ ಟೆಲ್ ಇನ್ ಎನಿ ಫಾರ್ಮ್ಸ್. ಸೊ ವಿಲ್ ಸಬ್ಸ್ಟಿಟ್ಯೂಟ್ ಎ ಫಾರ್ ಈಕ್ವೇಶನ್ 1. ಸೊ ನಮ್ಗೆ ಅವಾಗ ಏನಾಗುತ್ತೆ, ಇಲ್ಲಿ ಎ ವ್ಯಾಲ್ಯೂ ಫೈಂಡ್ ಮಾಡ್ಬೇಕು. ಎ ಪ್ಲಸ್ ಪಿ -1 ಇಂಟು -1 ಈಕ್ವಲ್ ಟು ಕ್ಯೂ ಅಲ್ವಾ. ಎ ಪ್ಲಸ್ ದಿಸ್ ಇಂಪ್ಲೈಸ್ ಎ ಈಕ್ವಲ್ ಟು ಎ ಏನು ಬರುತ್ತೆ ನಮಗೆ, ವಾಟ್ ಯು ಗೆಟ್, ಪಿ ಪ್ಲಸ್ ಕ್ಯೂ -1 ಅಲ್ವಾ. ಎ ಪ್ಲಸ್ ಕ್ಯೂ -1 ಬರುತ್ತೆ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೇನು ಸಿಗುತ್ತೆ, ಪಿ ಪ್ಲಸ್ ಕ್ಯೂ -1 ಪ್ಲಸ್ ಆರ್ -1 ಇರುತ್ತೆ, ಆರ್ -1 ಇಂಟು ವಾಟ್ ಈಸ್ ಡಿ -1 ಅಂದರೆ ಪಿ ಪ್ಲಸ್ ಕ್ಯೂ -1 ಮೈನಸ್ ಆರ್ ಪ್ಲಸ್ 1. ಈ -1 +1 ಕ್ಯಾನ್ಸಲ್ ಆಗುತ್ತೆ. ಸೊ ವಾಟ್ ವಿಲ್ ಬಿ ದ ರಿಸಲ್ಟೆಂಟ್, ಪಿ ಪ್ಲಸ್ ಕ್ಯೂ -ಆರ್. ಎಷ್ಟನೇ ಚಾಯ್ಸಲ್ಲಿದೆ? ಪಿ ಪ್ಲಸ್ ಕ್ಯೂ -ಆರ್. ದಿಸ್ ಈಸ್ ಇನ್ ಚಾಯ್ಸ್ ಡಿ. ಓ ವೆರಿ ಗುಡ್, ತುಂಬ ಜನ ಆನ್ಸರ್ ಮಾಡಿದ್ದೀರಾ, ವೆರಿ ಗುಡ್. ಯೋಗೇಶ್ವರಿ ಅವರು, ಪೂರ್ಣಿಮಾ ಅವರು, ಪಲ್ಲವಿ ಅವರು, ಶಶಾಂಕ್, ವೆರಿ ಗುಡ್, ವೆರಿ ಗುಡ್. ಸೊ ಐ ಹೋಪ್ ಎವ್ರಿ ಒನ್ ಆರ್ ಫಾಲೋಯಿಂಗ್ ದಿಸ್. Next, the 99th term of the series 2 plus 7 plus 14 plus 23 plus 34 so on is. ಇಲ್ಲಿ ನೋಡಿ, ಇದಕ್ಕೆ ಡಿಫ್ರೆನ್ಸ್ ಎಷ್ಟಿದೆ? 5 ಇದೆ. ಇದಕ್ಕೆ 7 ಇದೆ ಅಲ್ವಾ, 9 ಇದೆ, ಸೊ ಆನ್. ನಾವೇನ್ ಮಾಡ್ತೀವಿ, ಇದನ್ನ ಸಾಲ್ವ್ ಮಾಡೋಕ್ಕೆ, ಯಾರಾದ್ರೂ ಸಾಲ್ವ್ ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ? ಸೊ ವಾಟ್ ಡು ವಿ ಡು, ವಿಲ್ ಕನ್ಸಿಡರ್ ಎಸ್ ಈಕ್ವಲ್ ಟು, ಗೆಸ್ಸಿಂಗ್ ಮಾಡಬಾರ್ದು, ಯು ಶುಡ್ ಹ್ಯಾವ್ ಸಿಸ್ಟಮ್ಯಾಟಿಕ್ ಮೆಥಡಾಲಜಿ ಆಫ್ ವರ್ಕಿಂಗ್. ನಾವು ಇದನ್ನ ಎಸ್ ಅಂತ ಕನ್ಸಿಡರ್ ಮಾಡೋಣ. 2 plus 7 plus 14 plus so on ಅಲ್ವಾ. ಅಗೈನ್ ಲೆಟ್ us take s in the form 2 plus 7 plus so on. ಇದನ್ನ ನಾವು ಈಕ್ವೇಶನ್ 1 ಅಂತ ಕರೆಯೋಣ, ಇದನ್ನ ಈಕ್ವೇಶನ್ 2 ಅಂತ ಕರೆಯೋಣ, ರೈಟ್. ಸೊ ನಮ್ಗೆ ಇಲ್ಲಿ 1 - 2 ಮಾಡಿದಾಗ ಏನು ಬರುತ್ತೆ, 1 - 2, ಈಕ್ವೇಶನ್ 1 - 2. ಈ 2 ಆಸ್ ಇಟ್ ಈಸ್ ಇಲ್ಲಿ s - s ಏನು 0 ಈಕ್ವಲ್ ಟು 2 ಆಸ್ ಇಟ್ ಈಸ್ ಬರ್ಕೊಂತೀವಿ. ವಾಟ್ ಈಸ್ 7 - 2? 7 - 2 ಈಸ್ 5. 14 - 7 7. ನೆಕ್ಸ್ಟ್ ಟರ್ಮ್ ಏನಿದೆ 23. 23 - 14 ಏನು ಬರುತ್ತೆ 9.
ಆಮೇಲೆ ನೆಕ್ಸ್ಟ್ ಟರ್ಮ್ ಏನು ಬರ್ಬೋದು 11. ಸೊ ಹೀಗೆ ಇಟ್ ವಿಲ್ ಗೋ ಆನ್. ಅಂದರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿಂದ ನೋಡಿ 5, 7, 9, 11 ದಿಸ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ವಾ. ಇದಕ್ಕೆ ನಾವು ಸಮ್ಮೇಷನ್ ಫೈಂಡ್ ಮಾಡಿದ್ರೆ ಏನು ಬರುತ್ತೆ, ಅಪ್ ಟು ಎಷ್ಟು ಟರ್ಮ್ಸ್ ಅವ್ರು ಹೇಳಿರೋದು 99. ಇದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಅಪ್ ಟು 99 ಟರ್ಮ್ಸ್ ಹೇಳಿರೋದ್ರಿಂದ ಇಲ್ಲಿ T98 ಪ್ಲಸ್ T99 ಇರುತ್ತೆ. ಇಲ್ಲಿ ಪ್ಲಸ್ T99. ಸೊ ಇಲ್ಲಿ ನಮಗೆ T98 ಅಪ್ ಟು 98 ಟರ್ಮ್ಸ್ ಇಲ್ಲಿರುತ್ತೆ. This will be up to 98 terms. ಓ ವೆರಿ ಗುಡ್, ತುಂಬಾ ಜನ ಆನ್ಸರ್ ಮಾಡಿದ್ದೀರಾ ಎ ಅಂತ. ಆದರೆ ಎ ಕರೆಕ್ಟ್ ಆನ್ಸರ್ ಅಲ್ಲ. ಯು ಶುಡ್ ಹ್ಯಾವ್ ಸಿಸ್ಟಮ್ಯಾಟಿಕ್ ವರ್ಕಿಂಗ್ ಮೆಥಡಾಲಜಿ. ಇಲ್ಲಿ ನಮಗೆ ಅಪ್ ಟು 98 ಟರ್ಮ್ಸ್ ತೊಗೊತೀವಿ ನಾವು ಅಲ್ವಾ. ಆದರೆ ಒಂದೇ ಒಂದು ಟರ್ಮ್ ರಿಮೈನ್ ಆಗುತ್ತೆ, ಯಾವುದದು T99. ದಿಸ್ ವಿಲ್ ಬಿ ಮೈನಸ್ T99 ಇರುತ್ತೆ. ಸೊ ದಿಸ್ ವಿಲ್ ಬಿ ಇನ್ನೊಂದು ಸತಿ ಬರೀತೀನಿ, 5 + 7 + 9 ಅಪ್ ಟು 98 ಟರ್ಮ್ಸ್ ಮೈನಸ್ T99 ಅಲ್ವಾ. ಸೊ ಇದನ್ನ ಈ ಪರ್ಟಿಕ್ಯುಲರ್ ಬ್ರಾಕೆಟ್ ಒಳಗಡೆ ಇರೋದನ್ನ ವಿಲ್ ಸಾಲ್ವ್ ಯೂಸಿಂಗ್ SN 2 ಪ್ಲಸ್. ಸೊ ಏನು 98 ಟರ್ಮ್ಸ್ ಇರೋದ್ರಿಂದ ಇನ್ನು 98 ಟರ್ಮ್ಸ್ ಹೇಳಿದ್ದಾರೆ. ಸೊ ಇನ್ನು ವ್ಯಾಲ್ಯೂ 98 ಇರುತ್ತೆ. n/2 ಇಂಟು a ಪ್ಲಸ್ ದ ಲಾಸ್ಟ್ ಟರ್ಮ್. ಲಾಸ್ಟ್ ಟರ್ಮ್ ನಮ್ಗೆ ಗೊತ್ತಿಲ್ದಿರೋದ್ರಿಂದ ನಮ್ಗೆ ಕಾಮನ್ ಡಿಫ್ರೆನ್ಸ್ ಗೊತ್ತಿದೆ, d = 2. 98 - 1 ಇಂಟು 2 ಮೈನಸ್ T99 ಅಲ್ವಾ. ಇಲ್ಲಿ LHS ಅಲ್ಲಿ 0 ಇರೋದ್ರಿಂದ ಈ ಮೈನಸ್ T99 LHS ಹೋದ್ರೆ ದಿಸ್ ವಿಲ್ ಬಿ T99 = 2 ಪ್ಲಸ್ 98/2. ಇಲ್ಲಿ 2 ಕಾಮನ್ ಇದೆ, ಇಂಟು 2 ಇಂಟು ಇಲ್ಲೇನು ರಿಮೈನ್ ಆಗುತ್ತೆ 5 ಪ್ಲಸ್ ಫಸ್ಟ್ ಟರ್ಮ್ ವಿಲ್ ಬಿ 5. ಐ ಆಮ್ ಸಾರಿ, ಇಲ್ಲಿ ಫಸ್ಟ್ ಟರ್ಮ್ 5 ಇರುತ್ತೆ. This is 5. ಟೂ ಎ ಅಲ್ವಾ, 2 ಇಂಟು 5. ಸೊ 5 ಪ್ಲಸ್ 98 - 1. ಈ 2 ಕ್ಯಾನ್ಸಲ್ ಆಗುತ್ತೆ. ಯಾರಾದರೂ ಟ್ರೈ ಮಾಡಿದ್ದೀರಾ? ಫೈನಲ್ ಆನ್ಸರ್ ಹೇಳಿದ್ದೀರಾ? ಸಿ ಹೇಳಿದ್ದೀರಾ? ನೋಡೋಣ, ಸಿನಾ, ಎನಾ, ಬಿನಾ. ಸೊ ದಿಸ್ ವಿಲ್ ಬಿ 98 ಇಂಟು 5 - 1 4. ಸೊ ದಿಸ್ ವಿಲ್ ಬಿ 102 ಅಲ್ವಾ. ಶಾಲ್ ಐ ರಿಪೀಟ್? ಫಸ್ಟ್ ನಾವೇನು ಮಾಡಿ, ಪ್ರೀವಿಯಸ್ ಸ್ಟೆಪ್ ಅಲ್ವಾ, ಇದನ್ನು ರಿಪೀಟ್ ಮಾಡಕ್ಕೆ ಕೇಳಿದ್ದೀರಾ. ಇದು ಹೇಗೆ ಬಂತು ಅಂತ ಇಲ್ಲಿ ನೋಡಿ. ಇಲ್ಲಿ 2 ಇಲ್ಲಿ ಸಾಲ್ವ್ LHS 0 ಇದೆ, RHS 2 + 98/2 ಇಂಟು ಇಲ್ಲಿ ನೋಡಿ. ಫಸ್ಟಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸ್ಟೆಪ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. S = 2 + 7 ಪ್ಲಸ್ ಗಿವನ್ ಟರ್ಮ್ ಇಲ್ಲಿ ಇದೆಯಲ್ಲ, ಇದನ್ನೇ ನಾವು ಕನ್ಸಿಡರೇಷನ್ ಮಾಡಿದ್ದೀವಿ. ಇಲ್ಲಿ ಅಪ್ ಟು 99 ಟರ್ಮ್ಸ್ ನಮಗೆ ಕೇಳಿರೋದು, ದ 99th ಟರ್ಮ್ ನಮಗೆ ಕೇಳಿರೋದು. ಹಾಗಾಗಿ ವಿಲ್ ಕನ್ಸಿಡರ್ ಅಪ್ ಟು T99. ದಿಸ್ ಇಸ್ ದ 99th ಟರ್ಮ್. ನಾವು ಇದನ್ನು ಫೈಂಡ್ ಮಾಡಬೇಕು. ಸಿಮಿಲರ್ಲಿ ಎಸ್ನೇ ತಿರ್ಗಾ ಬರ್ಕೊಂತೀವಿ. ಆದರೆ ಎಸ್ಸನ್ನು ಬರ್ಕೊಂಡ್ಮೇಲೆ ವಾಟ್ ವಿಲ್ ಡೂ, ನಾವು ಈ 2ನ ಈ ಕಡೆ ಬರ್ಕೊಂತೀವಿ. ವಿಲ್ ಸಬ್ಟ್ರಾಕ್ಟ್ ದಿಸ್ 1 ವಿತ್ ಅನದರ್ 1. ಈ 2ನ ಆಸ್ ಇಟ್ ಈಸ್ ಬರ್ಕೊಂಡು 7 - 2 ಏನು ಬರುತ್ತೆ 5. 14 - 7 ಬರುತ್ತೆ. ನೆಕ್ಸ್ಟ್ ಟರ್ಮ್ ಏನಿದೆ 23 - 14 ಏನು ಬರುತ್ತೆ 9. ಹಾಗೆ
ಅಪ್ ಟು 98 ಟರ್ಮ್ಸ್ ಬರುತ್ತೆ. ಹೀಗೆ ಒಂದೊಂದು ಟರ್ಮ್ಸ್ ಬಂದಾಗ ಲಾಸ್ಟ್ ಒಂದೇ ಒಂದು ಟರ್ಮ್ ರಿಮೈನ್ ಆಗಿರುತ್ತೆ. ಯಾವ್ದಂದ್ರೆ ಅದು ಮೈನಸ್ T99 ಒಂದು ಉಳ್ಕೊಂಡಿರುತ್ತಲ್ಲ. ಸೊ ವಿಲ್ ರೈಟ್ ದಿಸ್ ಮೈನಸ್ T99 ಆಸ್ ಇಟ್ ಈಸ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ T99 LHS ಅಲ್ಲಿ ತಗೋಬಹುದು. ವಾಟ್ ವಿಲ್ ಡೂ, ಈ ಬ್ರಾಕೆಟ್ ಒಳಗಡೆ ಇದೆಯಲ್ಲ ಅಪ್ ಟು 98 ಟರ್ಮ್ಸ್, ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ನಾವು ಇದನ್ನ ನಮ್ಗೆ ಇಲ್ಲಿ ಎನ್ ಗೊತ್ತಿದೆ, ಫಸ್ಟ್ ಟರ್ಮ್ ಗೊತ್ತಿದೆ, ಮತ್ತೆ ಕಾಮನ್ ಡಿಫರೆನ್ಸ್ ಗೊತ್ತಿರೋದ್ರಿಂದ ನಾವು ಇಲ್ಲಿ SN ಬರ್ಕೊಂತೀವಿ. SN = n/2 × 2a + n-1 × d ಫಾರ್ಮಲ್ಲಿ ಬರ್ಕೊಂತೀವಿ. ಸೊ ಅಲ್ಲಿ T99 RHS ಅಲ್ಲಿ ಮೈನಸ್ T99 ಇರೋದು, LHS ಬಂದಾಗ T99 = 2 + 98/2 ಅದೇ n/2. ಇದನ್ನು ಸಾಲ್ವ್ ಮಾಡ್ತೀವಿ. ಸಾಲ್ವ್ ಮಾಡಿದಾಗ ನಮಗೆ ಈ ರಿಸಲ್ಟ್ ಬರುತ್ತೆ ನಮಗೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಫೈನಲ್ ಆನ್ಸರ್ ಏನು ಬರುತ್ತೆ ಅಂದ್ರೆ ವಿಲ್ ಗೆಟ್ 9998. ಇದನ್ನ ನೋಡಿ, ಈ ಸ್ಟೆಪ್ಪಲ್ಲಿ ನಿಮ್ಗೆ ಮಲ್ಟಿಪ್ಲೈ ಮಾಡೋಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ಅಬ್ಸರ್ವ್ ಮಾಡ್ಬೇಕು ನಾವು, ಅಲ್ವಾ? ನೋಡಿ ಇಲ್ಲಿ 8 × 2 16, 6 ಯೂನಿಟ್ ಪ್ಲೇಸ್ ಅಲ್ಲಿ ಇದೆ ಅಲ್ವಾ? ಬೇರೆ ನಂಬರ್ಸ್ ನಮಗೆ ಬೇಡ. 6 + 2 ಇದನ್ನು ಯೂನಿಟ್ ಪ್ಲೇಸ್ ಅಲ್ಲಿ ಇದೆ. 6 + 2 8 ಇರಬೇಕು ಯೂನಿಟ್ ಪ್ಲೇಸ್ ಅಲ್ಲಿ. ಈ ಚಾಯ್ಸ್ ಅಲ್ಲಿ ಎಲ್ಲಿ 8 ಇದೆ ನೋಡಿ, ಈ ಚಾಯ್ಸ್ ಅಲ್ಲಿ 8 ಎಲ್ಲಿದೆ ಅಂದ್ರೆ ಬಿ ಅಲ್ಲಿ ಇದೆ. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಯು ಕ್ಯಾನ್ ಚೂಸ್ ಬಿ 9998 ಅಂತ ಡೈರೆಕ್ಟ್ ಆಗಿ ನೀವು ಚೂಸ್ ಮಾಡ್ಕೋಬಹುದು. ಓಕೆ, ವಿಲ್ ಗೋ ವಿತ್ ದ ನೆಕ್ಸ್ಟ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ನ ನೀವೇ ಟ್ರೈ ಮಾಡ್ಬೋದು, ಈಸಿ ಆಗಿದೆ. ಸೊ ವಾಟ್ ವಿಲ್ ಡೂ, ಇಲ್ಲಿ 1/q + r, 1/r + p ಅಂಡ್ 1/p + q r ಇನ್ AP ಅಂತ ಕೊಟ್ಟಿದ್ದಾರೆ. AP ಅಲ್ಲಿ ಇದೆ ಅಂದಿದ ತಕ್ಷಣ ನಾವೇನ್ ಮಾಡಬೇಕು, ಡಿಫರೆನ್ಸ್ ಅಲ್ವಾ? ಡಿಫರೆನ್ಸ್ ಬಿಟ್ವೀನ್ ಟೂ ಟರ್ಮ್ಸ್ ವಿಲ್ ಬಿ ಅ ಕಾನ್ಸ್ಟೆಂಟ್. ಸೊ 1/r + p - 1/q + r will be equal to 1/p + q - 1/r + p. ಇದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ವಿಲ್ ಬಿ ಸೇಮ್ ಆಸ್ ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್ ಅಲ್ವಾ? ದಿಸ್ ಇಸ್ ದ ಕಾಮನ್ ಡಿಫರೆನ್ಸ್. ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ಇಲ್ಲಿ LCM ತಗೊಂಡು ಸಾಲ್ವ್ ಮಾಡಿದ್ರೆ q + r - p ಬೈ ಇದನ್ನೆಲ್ಲ ಕಂಪ್ಲೀಟ್ಲಿ ನಾವು ಸಾಲ್ವ್ ಮಾಡಿದಾಗ ನಮ್ಗೇನು ಸಿಗುತ್ತೆ, ನಮಗೆ r + p × q + r ಅಲ್ವಾ? ದಿಸ್ ಈಸ್ ಈಕ್ವಲ್ ಟು ಸಿಮಿಲರ್ಲಿ r + p - q ಡಿವೈಡೆಡ್ ಬೈ p + q × r + p. ಸೊ ಇಲ್ಲಿ ನಮಗೆ r ಕ್ಯಾನ್ಸಲ್ ಆಗುತ್ತೆ, p ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ q - p ಬೈ q + r ಈಕ್ವಲ್ ಟು r - q ಬೈ p + q. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ದಿಸ್ ಈಸ್ q - p × q + p, a + b × a - b ಫಾರ್ಮಲ್ ಇದೆ. a + b × a - b ಏನು, a² - b² ಈಕ್ವಲ್ ಟು ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಇವೆರಡು ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಈಕ್ವಲ್ ಟು q² - r². I'm sorry, r² - q² ಬರುತ್ತೆ. This will be r² - q² ಅಲ್ವಾ? ಇಲ್ಲಿ ಸೊ ದೇರ್ಫೋರ್ ಈ ಕಡೆ RHS ಬಂದಾಗ 2q² = p² + r² ಅಲ್ವಾ? ಅಂದ್ರೆ ಇದು ಯಾವ ಫಾರ್ಮಲ್ ಇದೆ, 2b = a + c. ಅಂದ್ರೆ ನಮಗೆ ಪಕ್ಕಾ ಗೊತ್ತಿದೆ 2b = a + c ಫಾರ್ಮಲ್ ಇದ್ರೆ ಅಂದ್ರೆ ಅವಾಗ ಇಟ್ ಈಸ್ ನಥಿಂಗ್ ಬಟ್ ದೇ ಆರ್ ಇನ್ AP. ದೇರ್ಫೋರ್ p², q², r² ಆರ್ ಇನ್ AP. ಇದು ತುಂಬಾ ಸಿಂಪಲ್ ಆಗಿದೆ. ಐ ಹೋಪ್ ಎಲ್ರಿಗೂ ಅರ್ಥ ಆಗಿರುತ್ತೆ ಅನ್ಕೊಂಡಿದ್ದೀನಿ. ವಿ ಶಲ್ ಗೋ ವಿತ್ ದ ನೆಕ್ಸ್ಟ್ ಪ್ರಾಬ್ಲಮ್.
ಇಲ್ಲಿಂದ ವಿಲ್ ಸ್ಟಾರ್ಟ್ ವಿತ್ ಜಾಮೆಟ್ರಿಕ್ ಪ್ರೋಗ್ರೆಷನ್ಸ್. ಇದು ತುಂಬಾ ಸುಲಭವಾಗಿದೆ, ಈಸಿ ಆಗಿದೆ. ಇದನ್ನ ಯಾರಾದ್ರೂ ಟ್ರೈ ಮಾಡ್ಬೋದು. ನೋಡೋಣ. ದ ಥರ್ಡ್ ಟರ್ಮ್ ಆಫ್ ಅ GP is 27. ದೆನ್ ದ ಪ್ರಾಡಕ್ಟ್ ಆಫ್ ಫಸ್ಟ್ 5 ಟರ್ಮ್ಸ್ ಅಂದ್ರೆ ನಮ್ಗೆ ಇಲ್ಲಿ T3 ಕೊಟ್ಟಿದ್ದಾರೆ. T3 ಈಕ್ವಲ್ ಟು 27 ಈಕ್ವಲ್ ಟು AR². ನಾವೇನು ಫೈಂಡ್ ಮಾಡಬೇಕು? ಫಸ್ಟ್ 5 ಟರ್ಮ್ಸ್ ಅಂದ್ರೆ S5 ಫೈಂಡ್ ಮಾಡಬೇಕು. ಯಾರಾದ್ರೂ ಟ್ರೈ ಮಾಡಿದ್ದೀರಾ? ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ, ಟ್ರೈ ಮಾಡಿದಾರಾ ಯಾರಾದ್ರೂ? ಇಲ್ಲ. ರೈಟ್. ಫಸ್ಟ್ 5 ಟರ್ಮ್ಸ್ ಕನ್ಸಿಡರ್ ಮಾಡ್ಬೇಕಂದ್ರೆ ನಾವೇನ್ ಟರ್ಮ್ಸ್ ಹೇಗೆ ಚೂಸ್ ಮಾಡ್ಬೇಕಂದ್ರೆ, ವಿಲ್ ಟೇಕ್ AR, AR², AR³ 1 2 3 4 ಅಂಡ್ AR⁴. ಇದ್ರದ್ದೇ ಪ್ರಾಡಕ್ಟ್ ಏನ್ ಬರುತ್ತೆ ನಮ್ಗೆ? ದಿಸ್ ವಿಲ್ ಬಿ A 1 2 3 4 5 ಟೈಮ್ಸ್ ಇದೆಯಲ್ಲ, A⁴ R⁴ 1 + 2 + 3 + 4 ಏನ್ ಬರುತ್ತೆ? 1 + 2 + 1 4. This will be A⁴ R⁴ ಅಲ್ವಾ? ಸೊ ಅಂದ್ರೆ S5 ಅನ್ನೋದು ಏನಾಗುತ್ತೆ ನಮಗೆ? ಪ್ರಾಡಕ್ಟ್ ಆಫ್ 5 ಟರ್ಮ್ಸ್. ಐ ಆಮ್ ಸಾರಿ, ಇದು ಸಮ್ಮೇಷನ್ ಅಲ್ಲ, ದಿಸ್ ಇಸ್ ಪ್ರಾಡಕ್ಟ್. ಪ್ರಾಡಕ್ಟ್ ಅಲ್ಲ ಅವ್ರು ಕೇಳಿರೋದು. ರೈಟ್. ಸೊ ಪ್ರಾಡಕ್ಟ್ ನಮ್ಗೆ ಏನ್ ಬರುತ್ತೆ ಅಂದ್ರೆ A⁴ R⁴ ಬರುತ್ತೆ. ಸೊ ಹೌ ಕ್ಯಾನ್ ವಿ ರೈಟ್ ದಿಸ್? A × R² ಹೋಲ್ ಪವರ್ 5. ಕರೆಕ್ಟ್ ಅಲ್ವಾ? AR² ಹೋಲ್ ಪವರ್ 5 is same as A⁴ × R⁴. ನಮ್ಗೆ ಇಲ್ಲಿ AR² ವ್ಯಾಲ್ಯೂ ಗೊತ್ತಿದೆ. ಸೊ ಯೂಸಿಂಗ್ ಒನ್ ನಮ್ಗೇನ್ ಸಿಗುತ್ತೆ? ವಾಟ್ ಈಸ್ AR² 27 ಅಲ್ವಾ? 27 ಪವರ್ 5. ಈ 27 ಏನಂತ ಬರೀಬಹುದು? ವಿ ಕ್ಯಾನ್ ರೈಟ್ ದಿಸ್ as 3³ × 3³ ಹೋಲ್ ಪವರ್ 5. ಈ 3³ ಹೋಲ್ ಪವರ್ 5 ಏನಾಗುತ್ತೆ? 3 ಪವರ್ 3 × 5 which is equal to 3⁻15 ಅಲ್ವಾ? ಎಷ್ಟನೇ ಚಾಯ್ಸ್ ಅಲ್ಲಿ ಇದೆ? ದಿಸ್ ಈಸ್ ಇನ್ ಚಾಯ್ಸ್ ಎ. ರಿಪೀಟ್. ಇದು ಅರ್ಥ. T3 ನಮ್ಗೆ ಕೊಟ್ಟಿದ್ದಾರೆ. ಫಸ್ಟ್ ದ ಥರ್ಡ್ ಟರ್ಮ್ ಈಸ್ 27 ಅಂದ್ರೆ ನಮ್ಗೆ AR² = 27. ಫಸ್ಟ್ ಈಕ್ವೇಶನ್ ಗೊತ್ತಾಗುತ್ತೆ. ಆಮೇಲೆ ವಾಟ್ ವಿ ನೀಡ್ ಟು ಫೈಂಡ್? ದ ಪ್ರಾಡಕ್ಟ್ ಆಫ್ ಫಸ್ಟ್ 5 ಟರ್ಮ್ಸ್. ಅದು ತುಂಬಾ ಇಂಪಾರ್ಟೆಂಟ್. ಪ್ರಾಡಕ್ಟ್ ಆಫ್ ಫಸ್ಟ್ 5 ಟರ್ಮ್ಸ್. ಆ 5 ಟರ್ಮ್ಸ್ ನಾವು ಹೇಗೆ ತಗೊಳ್ಳೋಣ? AR, AR², AR³ AR⁴ ಅಲ್ವಾ? ನೆಕ್ಸ್ಟ್ ಇದನ್ನ ನಾವು ಮಲ್ಟಿಪ್ಲೈ ಮಾಡಿದಾಗ AR, AR² AR³ AR⁴ ಮಾಡಿದಾಗ ವಿಲ್ ಗೆಟ್ A⁴ R⁴ 1 + 2 + 3 + 4 ಅಂದ್ರೆ A⁴ R⁴ ಸಿಗುತ್ತೆ. ಇದನ್ನ ನಾವೇನ್ ಮಾಡ್ತೀವಿ? AR² ಹೋಲ್ ಪವರ್ 5 ಅಂತ ಬರ್ಕೊಂತೀವಿ. ಸಿನ್ಸ್ ನಮ್ಗೆ AR² ವ್ಯಾಲ್ಯೂ ಗೊತ್ತಿರೋದ್ರಿಂದ ವಿಲ್ ಸಬ್ಸ್ಟಿಟ್ಯೂಟ್ ಇಟ್ ಅಂಡ್ ವಿಲ್ ಗೆಟ್ ದ ಫೈನಲ್ ರಿಸಲ್ಟ್. ವಿಲ್ ಗೋ ವಿತ್ ದ ನೆಕ್ಸ್ಟ್ ಪ್ರಾಬ್ಲಮ್. The 5th term, 8th term and 11th term of a GP are X, Y and Z respectively. Then ಇದರಲ್ಲಿ ಯಾವ್ದು ಆನ್ಸರು ಅಲ್ವಾ? ರೈಟ್. ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ? 5th ಟರ್ಮ್ ಅಂದ್ರೆ T5 ಅಲ್ವಾ? T5 = X and then T8 = Y and then T11 = Z. ಆಮೇಲೆ ಇನ್ನೊಂದು ಕಂಡೀಷನ್ ಏನು ಕೊಟ್ಟಿದ್ದಾರೆ? ದೀಸ್ ಆರ್ ಇನ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ವಾ? ಈ 3 ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ Y² ವಿಲ್ ಬಿ ಈಕ್ವಲ್ ಟು XZ ಕಂಡೀಷನ್ ಅಲ್ವಾ? Y² ವಿಲ್ ಬಿ ಈಕ್ವಲ್ ಟು XZ. ಎಲ್ಲಿದೆ ಇದು ಚಾಯ್ಸ್ ಅಲ್ಲಿ? B ಅಲ್ಲಿ ಇದೆ. ಸೊ Y² = XZ is the answer.
ಅಂದ್ರೆ ನಿಮ್ಗೆ ಈ ಪ್ರಾಪರ್ಟಿ ಗೊತ್ತಿರಬೇಕು. ಸೊ ದಿಸ್ ವಾಸ್ ವೆರಿ ಸಿಂಪಲ್ ಒನ್. ವಿಲ್ ಗೋ ವಿತ್ ದ ನೆಕ್ಸ್ಟ್ ಒನ್. ಇವಾಗ logarithm. If log 3 comma log 3 power x plus 1 comma log 3 power x minus 1 are in arithmetic progression AP, then 3 power x plus 1 3 power x minus 1 are in. How do you find this? ನಮಗೆ ಕೊಟ್ಟಿರೋದೇನು log 3 power x plus 1 log 3 power x minus 1 are in AP ಅಂತ ಕೊಟ್ಟಿದ್ದ. are in AP ಅಂದ್ರೆ ಏನರ್ಥ? 2 times log of 3 power x plus 1 will be equal to log 3 into log 3 plus log of 3 power x minus 1 ಅಲ್ವಾ? ಈ 2 log 3 power x plus 1 ನಾವು 2 ಒಳಗಡೆ ತಗೊಂಡ್ರೆ ವಿಲ್ ಗೆಟ್ log of 3 power x plus 1 whole square equal to log 3 into 3 power x minus 1 ಬರುತ್ತೆ ಯೂಸಿಂಗ್ ದ ಪ್ರಾಪರ್ಟೀಸ್ ಆಫ್ ಲಾಗರಿದಮ್ಸ್. ಇವಾಗ ಲಾಗ್ನ ರಿಮೂವ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? 3 power x plus 1 whole square equal to 3 into 3 power x minus 1 ಅಲ್ವಾ? ಇದನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಕರೆಕ್ಟ್ ಇದು ದಿಸ್ ಇಸ್ ದ ಸೆಕೆಂಡ್ ಟರ್ಮ್ ಅಲ್ವಾ? The square of the second term is equal to product of the first term and third term. First term and third term. So this is first term, this is third term. Adinda this is in geometric progression alva? Geometric progression condition ade we should recall it back. Shall I repeat it? First ನಮಗೆ ಏನು ಕೊಟ್ಟಿದ್ದಾರೆ? 3 ಟರ್ಮ್ಸ್ ಕೊಟ್ಟಿದ್ದಾರೆ. ಯಾವ್ದು? log 3 power x plus 1 log 3 power x minus 1 ಆರ್ ಇನ್ AP. AP ಅಲ್ಲಿ ಇರೋದ್ರಿಂದ 2 times the second term is equal to first term plus third term. ಈ using the properties of logarithm ನಾವು 2 ನ ಒಳಗಡೆ ತಗೊಂಡ್ರೆ we get 3 power x plus 1 whole square equal to 3 into 3 power x minus 1. ಇದನ್ನ ಕೇರ್ಫುಲಿ ನಾವು ರೆಕಾಗ್ನೈಸ್ ಮಾಡಿ ಅಬ್ಸರ್ವ್ ಮಾಡಿದ್ರೆ ನಾವು ಈಸಿಯಾಗಿ ರೆಕಾಗ್ನೈಸ್ ಮಾಡ್ಬೋದು. ಏನು? ದ ಸ್ಕ್ವೇರ್ ಆಫ್ ದ ಸೆಕೆಂಡ್ ಟರ್ಮ್ ಇಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಫಸ್ಟ್ ಟರ್ಮ್ ಅಂಡ್ ಥರ್ಡ್ ಟರ್ಮ್. ಆದ್ರಿಂದ ದಿಸ್ ಈಸ್ ಇನ್ ಜಾಮೆಟ್ರಿಕಲ್ ಪ್ರೋಗ್ರೆಷನ್. ಇದು ಡೈರೆಕ್ಟ್ ಕ್ವಶನ್. ದ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಆರ್ ಇನ್. ಇದು CET ಪೇಪರಲ್ಲೇ ತುಂಬ ಹಿಂದೆ ಅಪಿಯರ್ ಆಗಿದೆ. 1984 ಅಲ್ಲಿ ಅಪಿಯರ್ ಆಗಿದೆ ಅನ್ಸುತ್ತೆ. ದ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಆರ್ ಇನ್ GP. ಏನಕ್ಕೆ? ವಾಟ್ ಆರ್ ದ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ? 1 omega square. The product of the square of the second term is same as the product of first term. Second term square is same as the product of first term and third term. ಆದ್ರಿಂದ ಡೈರೆಕ್ಟ್ಲಿ GP ಅಂತ ನಾವು ಹೇಳ್ಬೋದು. Next one. The sum of series of 2 by 3 plus 8 by 9 plus 26 by 7 plus 80 by 81 plus so on up to n terms. How do you do this? ಕೇರ್ಫುಲಿ ಅಬ್ಸರ್ವ್ ಮಾಡಿ. ಸಪೋಸ್ ನಾವು ಇದನ್ನ ಇಲ್ಲಿ 2 by 3 ಇದೆ, 8 by 9 ಇದೆ, ಇಲ್ಲಿ 3 ಪವರ್ಸ್ ಇದೆ. ಅಬ್ಸರ್ವ್ ಮಾಡ್ತಾ ಇದ್ದೀರಾ? 3 ಕ್ಯೂಬ್ ಇದೆ. ಸೊ ನಾವು ಇದನ್ನ ಏನಂತ ಬರ್ಕೋಬಹುದು? ವಿಲ್ ರೈಟ್ ದ ಪ್ರಾಬ್ಲಮ್ ಗಿವನ್ 2 by 3 plus 8 by 9 plus 26 by 27 plus 80 by 81 so on up to n terms. ಅಲ್ವಾ?
ಸೊ 2/3 ನಾವೇನಂತ ಬರ್ಕೊಳ್ಳೋಣ, 1 - 1/3 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ 8/9 ಇದೆ. 8/9 ನಾವೇನಂತ ಬರ್ಕೋಬಹುದು, 1 - 1/9 ಅಂತ ಬರ್ಕೊಳ್ಳೋದು. ಸಿಮಿಲರ್ಲಿ 26/27, 1 - 1/27, so on up to n terms. ರೈಟ್. ಸೊ ಇಲ್ಲಿ ಏನು ಅಬ್ಸರ್ವ್ ಮಾಡ್ತೀವಿ ಅಂದ್ರೆ, ಇಲ್ಲಿ ನೋಡಿ 1/3 ಇದೆ, 1/9 ಇದೆ, 1/27 ಇದೆ, ನೆಕ್ಸ್ಟ್ 1/81 ಬರುತ್ತೆ. ಈ ಟರ್ಮ್ಸು 1/3, 1/9, 1/27 ಇದೆಲ್ಲ ದೇ ಆರ್ ಇನ್ ಜಾಮೆಟ್ರಿಕ್ ಪ್ರೋಗ್ರೆಷನ್. ನಾವೇನ್ ಮಾಡೋಣ, ಈ 1 ಇದೆಯಲ್ಲ, 1 + 1 + 1 + 1, 1 ಎಲ್ಲ ಕಡೆನೂ ರಿಪೀಟ್ ಆಗ್ತಿದೆ. ಹೌ ಮೆನಿ ಟೈಮ್ಸ್? n ಟೈಮ್ಸ್. ದೇರ್ ಇದು n ಅಂತ ಡೈರೆಕ್ಟ್ ಆಗಿ ಬರ್ಕೋಬಹುದು. 1 + 1 + 1 ಸ್ಟೆಪ್ ಬರೆಯೋಣ. 1 + 1 + 1 + 1 + 1 plus so on up to n terms plus, ಅಥವಾ ಡೈರೆಕ್ಟ್ ನಾವು ಮೈನಸ್ ಕಾಮನ್ ತಗೋಬೋದು. ಮೈನಸ್ 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 ಇರೋದ್ರಿಂದ ಯು ಕ್ಯಾನ್ ಟೇಕ್ ಮೈನಸ್ ಡೈರೆಕ್ಟ್ ಕಾಮನ್. ಮೈನಸ್ ಕಾಮನ್ ತಗೊಂಡೆ 1/3 ಪ್ಲಸ್ 1/9 ಪ್ಲಸ್ 1/27 ಪ್ಲಸ್ so on up to n terms ಅಲ್ವಾ. 1 n ಟೈಮ್ಸ್ ಆಡ್ ಮಾಡಿದ್ರೆ ಏನ್ ಬರುತ್ತೆ, ವಿಲ್ ಗೆಟ್ n ಟೈಮ್ಸ್ ಆಡ್ ಮಾಡಿದಾಗ ನಮಗೆ n ಬರುತ್ತೆ. ಸೊ ದಿಸ್ ವಿಲ್ ಬಿ n ಪ್ಲಸ್. ಇದರ ಸಮೇಷನ್ ಹೇಗೆ ಫೈಂಡ್ ಮಾಡ್ತೀವಿ, ಇದರ ಸಮೇಷನ್ ನಾವು ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ವಾ. ದಿಸ್ ವಿಲ್ ರೈಟ್ ಡೌನ್ ಹಿಯರ್. ಸೊ ದಿಸ್ ವಿಲ್ ಬಿ n minus. So a first term will be 1/3 into r power n minus 1. r ಎಷ್ಟಿದೆ ಇಲ್ಲಿ, 1/3 ಇದೆ ಪವರ್, ಅಥವಾ 1 - r power n ಯಾವ್ದಾದ್ರು ಫಾರ್ಮ್ ನ್ಯೂಮರಿಕಲಿ ಬೋತ್ ರಿಮೈನ್ಸ್ 1 and the same. ಅರ್ಥ ಆಗ್ಲಿ ಅಂದ್ಬಿಟ್ಟು ವಿಲ್ ರೈಟ್ ಇನ್ ದಟ್ ಫಾರ್ಮ್. 1 - r is to 1/3 whole power n divided by 1 - 1/r. ಫಾರ್ಮುಲಾ ಗೊತ್ತಿರ್ಬೇಕು ನಿಮ್ಗೆ. Sn = a into 1 - r power n divided by 1 - r. ಇದು ಗೊತ್ತಿರುತ್ತೆ ನಿಮಗೆ. ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಇದು 1 - 1/3 2/3 ಬರುತ್ತೆ. ದಿಸ್ ವಿಲ್ ಬಿ 1/3 divided by 2/3. 3 ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಆ್ಯಂಡ್ ದೆನ್ 1 - 1/3 whole power n. ದಿಸ್ ವಿಲ್ ಬಿ n ಮೈನಸ್. ಸೊ ಇಲ್ಲಿ 3 ಕ್ಯಾನ್ಸಲ್ ಮಾಡಿದ್ರೆ ಹಾಫ್ ರಿಮೈನ್ ಆಗುತ್ತೆ. ಹಾಫ್ ಇಂಟು 1 - 1/3 whole power n. ಇದೆಲ್ಲಿದೆ, ಯಾವ ಚಾಯ್ಸಲ್ಲಿದೆ, ದಿಸ್ ಈಸ್ ಇನ್ ಚಾಯ್ಸ್ ನಂಬರ್ ಡಿ. ಇಲ್ಲಿ 1/3 whole power n ನಾವು ಏನಂತ ಬರಿಬೋದು, 1/3 whole power n. 1/3 can be written as 3 power -1 whole power n. This is 3 power -n. ಹೀಗೆ ಬರುತ್ತೆ. ಆದ್ರಿಂದ ಚಾಯ್ಸ್ ಡಿ ಇಸ್ ಕರೆಕ್ಟ್ ಆನ್ಸರ್. So we'll go with the next problem. Next one, the value of 1 cube minus 2 cube plus 3 cube minus 4 cube
ಅಂದರೆ ನೋಡಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ, ಪ್ಲಸ್ ಇದೆ. ಸೊ ದಿಸ್ ಇಸ್ ಫೈನೈಟ್ ಸಮ್ ಅಲ್ವಾ. ನಾವೇನು ಮಾಡ್ಕೊಳ್ಳೋಣ, ಇದನ್ನು 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಸೊ ಆನ್ ಅಪ್ ಟು 9 ಕ್ಯೂಬ್ ಇದನ್ನು ಮಾಡಿಕೊಂಡು ಮೈನಸ್ 2 ಟೈಮ್ಸ್ ಇಲ್ಲಿ ಯಾವ್ದ್ಯಾವ್ದಿದೆ, ಮೈನಸ್ 2 ಕ್ಯೂಬ್ ಇದೆ ಅಲ್ವಾ, 2 ಕ್ಯೂಬ್ ಪ್ಲಸ್ 4 ಕ್ಯೂಬ್ ಪ್ಲಸ್ 6 ಕ್ಯೂಬ್ ಪ್ಲಸ್ 8 ಕ್ಯೂಬ್. ಇದಕ್ಕೆ ನಾವು ಸಿಗ್ಮಾ ಎನ್ ಕ್ಯೂಬ್ ಅಪ್ಲೈ ಮಾಡ್ಬೇಕು. ಸಿಗ್ಮಾ ಎನ್ ಕ್ಯೂಬ್ ಅಪ್ಲೈ ಮಾಡಿದ್ರೆ ಮೈನಸ್, ಇಲ್ಲಿ ಕೆಲವು ಕನ್ಫ್ಯೂಷನ್ಸ್ ಆಗ್ಬೋದು ನಿಮ್ಗೆ. ಸರ್ ಇಲ್ಲಿ 1 ಪ್ಲಸ್ 2 ಕ್ಯೂಬ್ 3 ಕ್ಯೂಬ್ ತಗೊಂಡಿದ್ದೀರಾ, ಅಪ್ ಟು 9 ತಗೊಂಡಿದ್ದೀರಾ, ಇಲ್ಲಿ ಮಾತ್ರ ನೀವು ಯಾಕೆ -2 ತಗೊಂಡಿದ್ದೀರಾ ಅಂದ್ರೆ, ಇಲ್ಲಿ ನೋಡಿ -2 ಕ್ಯೂಬ್ ಬರ್ಬೇಕಂದ್ರೆ ಇಲ್ಲಿ 2 ಕ್ಯೂಬ್ ಶುಡ್ ಬಿ ಆಬ್ಸೆಂಟ್. ನಾವು ಇದ್ರ ವ್ಯಾಲ್ಯೂ ಫೈಂಡ್ ಮಾಡ್ಬೇಕು. ಇದ್ರ ವ್ಯಾಲ್ಯೂ ಫೈಂಡ್ ಮಾಡ್ಬೇಕಂದ್ರೆ ನಮಗೆ ಇಲ್ಲಿ -2 ಕ್ಯೂಬ್ ಬರ್ಬೇಕು. ಇಲ್ಲಿ -2 ಟೈಮ್ಸ್ 2 ಕ್ಯೂಬ್ ಏನಕ್ಕೆ ತಗೊಂಡಿದೀವಿ ಅಂದ್ರೆ 2 ಕ್ಯೂಬ್, ಇಲ್ಲಿ 2 ಕ್ಯೂಬ್ ಮೈನಸ್ 2 ಟೈಮ್ಸ್ 2 ಕ್ಯೂಬ್ ಏನು ಬರುತ್ತೆ ನಮಗೆ, 2 ಕ್ಯೂಬ್ ಮೈನಸ್ 2 ಟೈಮ್ಸ್ 2 ಕ್ಯೂಬ್ ಇಸ್ -2 ಕ್ಯೂಬ್ ಬರುತ್ತೆ. ಹಾಗಾಗಿ ಈ ಫಾರ್ಮಲ್ ತಗೊಂಡು ಸಾಲ್ವ್ ಮಾಡ್ತೀವಿ. ಸೊ ಇದು ಸಿಗ್ಮಾ ಎನ್ ಕ್ಯೂಬ್ ಅಪ್ಲೈ ಮಾಡ್ಕೊಂಡ್ವಿ. ವಾಟ್ ಈಸ್ ಸಿಗ್ಮಾ ಎನ್ ಕ್ಯೂಬ್ ಮೈನಸ್ ಇದನ್ನ, ದಿಸ್ ಈಸ್ ಇನ್ ದ ಫಾರ್ಮ್ ಆಫ್, ಇದನ್ನ 2 ಕ್ಯೂಬ್ ಕಾಮನ್ ತಗೊಂಡ್ರೆ ತಿರ್ಗಾ ನಮ್ಗೆ ಏನು ಬರುತ್ತೆ, 2 ಕ್ಯೂಬ್ ಕಾಮನ್ ತಗೊಂಡ್ರೆ ಸಾರಿ ಇಲ್ವಾ. ಸೊ ಸಿಗ್ಮಾ ಎನ್ ಕ್ಯೂಬ್ ನಮ್ಗೆ ಏನು ಬರುತ್ತೆ, 9n ಇಂಟು n ಪ್ಲಸ್ 1 n ಇಂಟು n ಪ್ಲಸ್ 1 ಅಂದರೆ 10 ಡಿವೈಡ್ ಬೈ 2 ಹೋಲ್ ಸ್ಕ್ವೇರ್ ಬರುತ್ತೆ, ಮೈನಸ್ 2 ಟೈಮ್ಸ್ 2 ಕ್ಯೂಬ್ ಕಾಮನ್ ತಗೊಂಡ್ರೆ ನಮಗೆ ಇಲ್ಲೇನು ಬರುತ್ತೆ, 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಪ್ಲಸ್ 4 ಕ್ಯೂಬ್. ಇದೇ ಮೆಥಡಲ್ಲಿ ಸಿಗ್ಮಾ ಎನ್ ಕ್ಯೂಬ್ ಫಾರ್ಮಲ್ ಇದೆ, ಇದು ಸಿಗ್ಮಾ ಎನ್ ಕ್ಯೂಬ್. ಅದೇ ರೀತಿ ಅಪ್ಲೈ ಮಾಡಿದ್ರೆ ನಮ್ಗೇನು ಬರುತ್ತೆ, ಇಲ್ಲಿ ಫೈನಲ್ ಆನ್ಸರ್ ದಿಸ್ ವಿಲ್ ಬಿ 90 by 2 is 45 square minus ನಾವು ಇದನ್ನೆಲ್ಲ 2 into 2 cube. So what is n? n is 4, n into n plus 1 is 5 divided by 2 whole square. ಇದನ್ನೆಲ್ಲ ನಾವು ಸಾಲ್ವ್ ಮಾಡಿದ್ರೆ ಫೈನಲಿ ವಿ ಗೆಟ್ 425. ಇಲ್ಲಿ ನೋಡಿ 45 ಸ್ಕ್ವೇರ್ ಇದೆ ಮೈನಸ್ ದಿಸ್ ಇಸ್ 2 power 4. ಇದು 2 ಕ್ಯಾನ್ಸಲ್ ಆದ 2 ಕ್ಯಾನ್ಸಲ್ ಆಗಿದೆ. ದಿಸ್ ಇಸ್ 2 ಇಂಟು 2 ಕ್ಯೂಬ್ ಇಂಟು 5 2 10 ಸ್ಕ್ವೇರ್ ಬರುತ್ತೆ. ಫೈನಲಿ ನಾವು ಇದನ್ನು ಸಾಲ್ವ್ ಮಾಡಿದಾಗ ವಿಲ್ ಗೆಟ್ 425 ಆನ್ಸರ್ ಬರುತ್ತೆ. ವಿಲ್ ಗೆಟ್ 425. ಬೇಕಿದ್ರೆ ಇನ್ನೊಂದ್ಸತಿ ಟ್ರೈ ಮಾಡಿ ವೆರಿಫೈ ಮಾಡಿ, ರೈಟ್. ರಿಪೀಟ್, ಓಕೆ ಫೈನ್. ರಿಪೀಟ್ ಮಾಡೋಕ್ಕೆ ಯಾರು ಕೇಳಿರೋದು? ಮದನ್ ಅವರೇ, ನೋಡಿ ಇಲ್ಲಿ ನಮ್ಗೇನಿದೆ ಟರ್ಮ್ಸು 1 ಕ್ಯೂಬ್ ಮೈನಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಮೈನಸ್ 4 ಕ್ಯೂಬ್ ಅಪ್ ಟು 9 ಕ್ಯೂಬ್ ಇದೆ. ನಮಗೆ ಗೊತ್ತಿರೋದು ಫಾರ್ಮ್ ಯಾವುದಾದಿದೆ, 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಅಪ್ ಟು ಸೊ ಆನ್ 9 ಕ್ಯೂಬ್ವರೆಗೂ ನಮ್ಗೆ ಗೊತ್ತಿದೆ ಅಲ್ವಾ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಟ್ ಇಲ್ಲಿ ರಿಮೈನಿಂಗ್ ಟರ್ಮ್ಸ್, ಯಾವ ಟರ್ಮ್ಸ್ ಮಿಸ್ಸಿಂಗ್ ಇದೆ ಇಲ್ಲಿ ಅಂದರೆ -2 ಕ್ಯೂಬ್ ಇದೆ. ಆದ್ರಿಂದ ನಾವೇನು ಮಾಡ್ತೀವಿ, ಇಲ್ಲಿ ಪ್ಲಸ್ ಇರೋದ್ರಿಂದ ಇದು ಮೈನಸ್ ಆಗಬೇಕಂದ್ರೆ 2 ಟೈಮ್ಸ್ ನಾವು ಇದನ್ನು ತಗೊತೀವಿ. -2 ಟೈಮ್ಸ್ 2 ಕ್ಯೂಬ್ ಪ್ಲಸ್ 4 ಕ್ಯೂಬ್ ಪ್ಲಸ್ 6 ಕ್ಯೂಬ್ ಪ್ಲಸ್ 8 ಕ್ಯೂಬ್.
ಅಲ್ವಾ? ಸೊ ಇದನ್ನ ನಾವೇನ್ ಮಾಡ್ತೀವಿ, ಸಿಗ್ಮಾ ಎನ್ ಕ್ಯೂಬ್ ಇದೆಯಲ್ಲ, ಸಿಗ್ಮಾ ಎನ್ ಕ್ಯೂಬ್ ಫಾರ್ಮಲ್ ಬರ್ಕೊಂತೀವಿ. ಇಲ್ಲಿನೂ ಅಷ್ಟೇ ನೋಡಿ, ಇಲ್ಲಿ ಕಾಮನ್ ಏನಿದೆ, 2 ಕಾಮನ್ ಇದೆ. 2 ಕ್ಯೂಬ್ ಕಾಮನ್ ಆಚೆ ಕಡೆ ತಗೊಂಡ್ರೆ ನಮ್ಗೆ ಇಲ್ಲಿ 2 ಟೈಮ್ಸ್ 2 ಕ್ಯೂಬ್ ಆಚೆ ಬರುತ್ತೆ. 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಪ್ಲಸ್ 4 ಕ್ಯೂಬ್. ಇದಕ್ಕೂ ನಾವು ಸಿಗ್ಮಾ ಎನ್ ಕ್ಯೂಬ್ ಅಪ್ಲೈ ಮಾಡ್ಬೇಕು. ನೀವು ಸಿಗ್ಮಾ ಎನ್ ಕ್ಯೂಬ್ ಇದಕ್ಕೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಫೈನಲಿ 425 ಆನ್ಸರ್ ಬರುತ್ತೆ. ಸಾಲ್ವ್ ಮಾಡಿದ್ರೆ ನಿಮಗೆ ಬರುತ್ತೆ, ಈಸಿಯಾಗಿ ಆನ್ಸರ್ ಬರುತ್ತೆ. ಈ ಪರ್ಟಿಕ್ಯುಲರ್ ಮೆಥಡಲ್ಲಿ ಸಾಲ್ವ್ ಮಾಡಿದ್ರೆ ನಿಮಗೆ 425 ಆನ್ಸರ್ ಬರುತ್ತೆ. ಓಕೆ, ಲಾಸ್ಟ್ ಒಂದು ಪ್ರಾಬ್ಲಮ್ ತಗೊಂಡ್ಬಿಡೋಣ. ಡ್ಯೂ ಟು ಲ್ಯಾಕ್ ಆಫ್ ಟೈಮ್ ಇದನ್ನ ಪ್ರಾಬ್ಲಮ್ ತಗೊಂಡ್ಬಿಡೋಣ. ರೈಟ್, ಇದು ಸಮ್ ಟು ಇನ್ಫಿನಿಟಿ ಅಲ್ವಾ? ನೋಡಿ ಇಲ್ಲಿ, ಇಫ್ ದ ಸಮ್ ಆಫ್ ಅನ್ ಇನ್ಫೈನೈಟ್ ಜಾಮೆಟ್ರಿಕಲ್ ಸೀರೀಸ್ ಈಸ್ ಎಷ್ಟು ಕೊಟ್ಟಿದ್ದಾರೆ? ಇಫ್ ದ ಸಮ್ ಆಫ್ ಇನ್ಫೈನೈಟ್ ಸೀರೀಸ್ ಈಸ್ 4 ಸಮ್ ಆಫ್ ಅನ್ ಇನ್ಫೈನೈಟ್ ಜಾಮೆಟ್ರಿಕಲ್ ಸೀರೀಸ್ ಈಸ್ 4 ಅಂದ್ರೆ S infinity equal 4 ಅಲ್ವಾ? ನೆಕ್ಸ್ಟ್, and then the second term t2 equal to r equal to 3/4 ಅಲ್ವಾ? ಇದು ನಮಗೆ ಕೊಟ್ಟಿದ್ದಾರೆ ಸೆಕೆಂಡ್ ಟರ್ಮ್. ಸೊ ಎಸ್ ಇನ್ಫಿನಿಟಿ ಏನು? ವಾಟ್ ಈಸ್ ಎಸ್ ಇನ್ಫಿನಿಟಿ? ಎಸ್ ಇನ್ಫಿನಿಟಿ ಈಕ್ವಲ್ ಟು a/1 ಮೈನಸ್ r ಅಂದ್ರೆ ದಿಸ್ ಇಸ್ ಈಕ್ವಲ್ ಟು 4. ಇದು ಈಕ್ವೇಶನ್ 1 ಅಂತ ಬರೆಯೋಣ, ಇದನ್ನ ಈಕ್ವೇಶನ್ 2 ಅಂತ ಬರ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಆರ್ ಅಂಡ್ ಎ ಅಲ್ವಾ? ಸೊ ಇಲ್ಲಿ ನಮ್ಗೇನಾಗುತ್ತೆ, ಸೊ ಇದನ್ನು ಡಿವೈಡ್ ಮಾಡಿದಾಗ 1/2 ಮಾಡಿದಾಗ ನಮಗೆ ಆರ್ ವ್ಯಾಲ್ಯೂ ಸಿಗುತ್ತೆ. ಈಕ್ವೇಶನ್ 1 ಡಿವೈಡೆಡ್ ಬೈ 2 ಮಾಡಿದಾಗ ಅಥವಾ 2/1 ಮಾಡಿದಾಗ ನಿಮಗೆ ಆರ್ ವ್ಯಾಲ್ಯೂ ಈಕ್ವಲ್ ಟು 4 ಬರುತ್ತೆ. ಆರ್ ವಿಲ್ ಬಿ ಈಕ್ವಲ್ ಟು 1/4 ಬರುತ್ತೆ. ಅಥವಾ ಡೈರೆಕ್ಟ್ ನಾವು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. ನಮ್ಗೇನು ಕೊಟ್ಟಿದ್ದಾರೆ? ಆರ್ ಈಕ್ವಲ್ ಟು, ನೀವು ಏನು ಮಾಡ್ಬೋದು ಅಂದರೆ ಇಲ್ಲಿ ಚಾಯ್ಸಸ್ ಇರುತ್ತಲ್ಲ, ಡೈರೆಕ್ಟ್ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಈಗ ಎ ಆರ್ ಈಕ್ವಲ್ ಟು 3/4. ಸಪೋಸ್ ಆರ್ ಈಕ್ವಲ್ ಟು 3/7 ತಗೊಂತೀವಿ. ಆರ್ ಈಕ್ವಲ್ ಟು 3/7 ತಗೊಂಡಾಗ ಅಂಡ್ ಎ ಈಕ್ವಲ್ ಟು 7/4 ಆದಾಗ t2 3/4 ಬರುತ್ತಾ ನೋಡ್ಕೋಬೇಕು. ಇವಾಗ ಆರ್ ಈಕ್ವಲ್ ಟು 3/7 ಅಂಡ್ ಎ ಈಕ್ವಲ್ ಟು 7/4 ತಗೊಂಡಾಗ t2 ವಿಲ್ ನಾಟ್ ಬಿ ಈಕ್ವಲ್ ಟು 3/4. ವೆರಿಫೈ ಮಾಡಿ. ಯಾಕೆ ಅಂದರೆ 3/7 ಇಂಟು 7/4 is not equal to 3/4. ಸಿಮಿಲರ್ಲಿ ಎ ಈಕ್ವಲ್ ಟು 2, ಆರ್ ಈಕ್ವಲ್ ಟು 3/8 ತಗೊಂಡಾಗ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಇಲ್ಲಿ 3/4 ಸಿಗುತ್ತೆ. ಬಟ್ ನೋಡಿ, ಈ ವ್ಯಾಲ್ಯೂ ತಗೊಂಡಾಗ ನಮಗೆ t2 ಏನೋ 3/4 ಬಂತು, ಆದರೆ ಎಸ್ ಇನ್ಫಿನಿಟಿ ಕೂಡ ಸ್ಯಾಟಿಸ್ಫೈ ಆಗಬೇಕು. ಸೊ ಎಸ್ ಇನ್ಫಿನಿಟಿ ಏನು? a/1 ಮೈನಸ್ ಆರ್ ಅಲ್ವಾ? ಎ ವ್ಯಾಲ್ಯೂ ನಾವು 2 ತಗೊಂಡಾಗ 2/1 ಮೈನಸ್ 3/8. ಎಸ್ ಇನ್ಫಿನಿಟಿ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ? ಎಸ್ ಇನ್ಫಿನಿಟಿ ಈಕ್ವಲ್ ಟು 4. ನಮಗೆ ಇಲ್ಲಿ 4 ಬರಲ್ಲ ಇಲ್ಲಿ. ಸೊ ದಿಸ್ ವಿಲ್ ಬಿ 2 ಇಂಟು 8/5. ಸೊ ಇದನ್ನು ಫೇಲ್ ಆಗುತ್ತೆ. ಸೊ ಯಾವ ವ್ಯಾಲ್ಯೂಗೆ ಬರುತ್ತೆ ಅಂದರೆ ಎ ಈಕ್ವಲ್ ಟು 3, ಆರ್ ಈಕ್ವಲ್ ಟು 1/4. ಇವಾಗ ನೀವು ಇದನ್ನು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್, ಎಸ್ ಇನ್ಫಿನಿಟಿ ನಿಮಗೆ ಏನು ಬರುತ್ತೆ? a/3/2 ಡಿವೈಡೆಡ್ ಬೈ 1 ಮೈನಸ್ ಹಾಫ್ ಅಲ್ವಾ? ಸೊ ಇಲ್ಲಿ ನಮ್ಗೇನು ಬರುತ್ತೆ? 2 ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ ದಿಸ್ ವಿಲ್ ಬಿ 3 ವಿಚ್ ಇಸ್ ನಾಟ್ ಈಕ್ವಲ್ ಟು 4. ಆದ್ದರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಮೇಲೆ ತುಂಬ ಸ್ಟೂಡೆಂಟ್ಸು
ಏಯ್ತ್ ಪ್ರಾಬ್ಲಮ್ ರಿಪೀಟ್ ಮಾಡಿ ಅಂತ ಕೇಳಿದ್ದೀರಾ, ಆದ್ರಿಂದ ಐ ರಿಪೀಟ್ ಇಟ್ ಬ್ಯಾಕ್. I'm sorry. ನೋಡಿ T5 ಕೊಟ್ಟಿದ್ದಾರೆ ಇಲ್ಲಿ. T5 equal to x. This is equal to AR power 4 ಅಲ್ವಾ. ಆಮೇಲೆ ನೆಕ್ಸ್ಟ್ T8 equal to y which is equal to AR power 7. T11 equal to z equal to AR power 10. ಆಮೇಲೆ they have given that T5, T8 and T11 are in AP. ಇದು APL ಇದೆ ಅಂತ ಕೊಟ್ಟಿದ್ದಾರೆ ನಾವು. ಐ ಆಮ್ ಸಾರಿ, GPL ಕೊಟ್ಟಿದ್ದಾರೆ ಅಂತ. ಆರ್ ಇನ್ GP ಅಲ್ವಾ. GPL ಇರೋದ್ರಿಂದ ನೀವು ಇದರಲ್ಲಿ ರಿಲೇಶನ್ಶಿಪ್ ಏನಿದೆ ಅಂತ ಫೈಂಡ್ ಮಾಡಬೇಕು. T5, T8, T11, ದೇ ಆರ್ ಇನ್ ಜಾಮೆಟ್ರಿಕ್ ಪ್ರೋಗ್ರೆಷನ್. ಸೊ ಇದು ಜಾಮೆಟ್ರಿಕ್ ಪ್ರೋಗ್ರೆಷನ್ ಆಗಿದ್ರೆ ಏನಾಗುತ್ತೆ, ದ ಸ್ಕ್ವೇರ್ ಆಫ್ ದ ಸೆಕೆಂಡ್ ಟರ್ಮ್ ಅಂದ್ರೆ y ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ದ ಫಸ್ಟ್ ಟರ್ಮ್ ಅಂಡ್ ಥರ್ಡ್ ಟರ್ಮ್ ಅಲ್ವಾ. P ಸ್ಕ್ವೇರ್ ಈಕ್ವಲ್ ಟು AC. ಇದನ್ನ ಹೇಗೆ ಅಂದ್ರೆ ನೀವು ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ ನೋಡಿ, ಇದು ದಿಸ್ ವಿಲ್ ಬಿ ಸ್ಯಾಟಿಸ್ಫೈಡ್. AR power 7 whole square equal to AR power 4 into AR power 10. This is A power 2 R power 14 is same as ಇಲ್ಲಿ A into A square R power 4 plus 10 equal to A square R power 14 ಅಲ್ವಾ. ಸೊ ಹಾಗಾಗಿ y ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಝೆಡ್ ಅನ್ನೋದು ಸ್ಯಾಟಿಸ್ಫೈ ಆಗಿದೆ. ಸೊ y ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಝೆಡ್ ನಮಗೆ ಆನ್ಸರ್ ಬರುತ್ತೆ. ಸಮಯದ ಅಭಾವದಿಂದ ಇನ್ನು ಹಲವು ಪ್ರಾಬ್ಲಮ್ಸ್ ಮಾಡೋಕ್ಕಾಗಲಿಲ್ಲ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮ್ಯಾಥಮೆಟಿಕ್ಸ್ ಇಸ್ ನಾಟ್ ಬೈ ಹಾರ್ಟಿಂಗ್. ಸುಮ್ಮನೆ ಫಾರ್ಮುಲಾ ಬೈ ಹಾರ್ಟ್ ಮಾಡ್ತೀನಿ, ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂತಲ್ಲ. ಈ ಫಾರ್ಮುಲಾ ಆಗಲಿ ಕೆಲವು ರಿಸಲ್ಟ್ಸ್ ಆಗಲಿ ಅದ್ರ ಫೆಮಿಲಿಯಾರಿಟಿ ಬರಬೇಕಂದ್ರೆ ವಿ ಶುಡ್ ಸಾಲ್ವ್ ಮೋರ್ ಆ್ಯಂಡ್ ಮೋರ್ ಪ್ರಾಬ್ಲಮ್ಸ್. ಐ ವಿಶ್ ಯು ಎವ್ರಿ ಒನ್ ಗುಡ್ ಲಕ್ ಆ್ಯಂಡ್ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ. ದ ಸೆಷನ್ ಎಂಡ್ಸ್ ಹಿಯರ್. ಫಾರ್ಮುಲಾ ಆಗಲಿ ಕೆಲವು ರಿಸಲ್ಟ್ಸ್ ಆಗಲಿ ಅದ್ರ ಫೆಮಿಲಿಯಾರಿಟಿ ಬರಬೇಕಂದ್ರೆ ವಿ ಶುಡ್ ಸಾಲ್ವ್ ಮೋರ್ ಆ್ಯಂಡ್ ಮೋರ್ ಪ್ರಾಬ್ಲಮ್ಸ್. ಐ ವಿಶ್ ಯು ಎವ್ರಿ ಒನ್ ಗುಡ್ ಲಕ್ ಆ್ಯಂಡ್ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ.